ಶ್ರೀನಿವಾಸಪುರದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ಈ ಶ್ರೀನಿವಾಸಪುರದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಎಐಸಿಸಿ ಮತ್ತು ಕೆಪಿಸಿಸಿಯ ಆದೇಶದಂತೆ ಎಲ್ಲರ ಶಾಸಕರ ವಿಶ್ವಾಸವನ್ನು ಪಡೆದು ಸುಮಾರು ಡಿಸೆಂಬರ್ 5ನೇ ತಾರೀಕು ನನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ ನಂತರ ದಾವಣಗೆರೆ, ಚಿತ್ರದುರ್ಗ ಪ್ರವಾಸವನ್ನು ಮುಗಿಸ್ಕೊಂಡು ಕೋಲಾರ ಜಿಲ್ಲೆಯ ಪ್ರವಾಸವನ್ನು ಭಾನುವಾರ ಮಧ್ಯಾಹ್ನದಿಂದ ನಾನು ಹಮ್ಮಿಕೊಂಡಿದ್ದೇನೆ. ಭಾನುವಾರದಂದು ಶ್ರೀನಿವಾಸಪುರದಲ್ಲಿ ಬರುವಂಥ ಎಲ್ಲ ಮುಖಂಡರುಗಳು, ಪಕ್ಷದ ಮುಖಂಡರುಗಳಾಗಿರ್ಬೋದು, ಶಿಕ್ಷಕರ ಮುಖಂಡರಾಗಿರ್ಬೋದು, ಅಸೋಸಿಯೇಷನ್ನ ಮುಖಂಡರುಗಳಾಗಿರ್ಬೋದು, ಇವರೆಲ್ಲ ಮುಖಂಡರುಗಳನ್ನ ಭೇಟಿ ಮಾಡಿ ನಿನ್ನೆ ಬೆಳಗ್ಗೆ ರಮೇಶ್ ಕುಮಾರ್ ಸಾಹೇಬರ ಆಶೀರ್ವಾದವನ್ನು ಪಡ್ಕೊಂಡು ಅವರು ಎಲ್ಲಿ ಮುದುಮೋಡು ಚುನಾವಣೆ ಪ್ರವಾಸವನ್ನು ಶುರು ಮಾಡ್ತಿದ್ರು ಅದೇ ಕ್ಷೇತ್ರದಿಂದ ನಾನು ನನ್ನ ಈ ಕ್ಷೇತ್ರದ ಪ್ರವಾಸವನ್ನು ಆರಂಭಿಸಿದ್ದೇನೆ. ಶಿಕ್ಷಕರ ಕ್ಷೇತ್ರ ಒಳಗೊಂಡಂಗೆ ಈ ಕ್ಷೇತ್ರವೂ ಕೂಡ ಪದವೀಧರರನ್ನು ಕೂಡ ಒಳಗೊಂಡು ಸುಮಾರು 1,78,000 ಮತದಾರರನ್ನು ಹೊಂದಿಕೊಂಡಿದೆ. ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 31,300 ಮತದಾರರಿದ್ದಾರೆ. ಅದರಲ್ಲಿ 16,818 ಮೇಲ್ ಮತದಾರರಿದ್ದಾರೆ. ಫೀಮೇಲ್ ಮತದಾರರು 14,448 ಮತದಾರರಿದ್ದಾರೆ. ಅದರಲ್ಲಿ ಶ್ರೀನಿವಾಸಪುರದಲ್ಲಿ 5,675 ಮತದಾರಗಳನ್ನ ಹೊಂದಿಕೊಂಡು ಈ ಕ್ಷೇತ್ರದಲ್ಲಿ ಪದವೀಧರರು ಬಹಳಷ್ಟು ಕೂಡ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಸಹಜವಾಗಿ ಈ ಕ್ಷೇತ್ರವನ್ನ ಬಹಳಷ್ಟು ಜನ ಶಾಸಕರು ಪ್ರತಿನಿಧಿಸಿ ಬಂದಿದ್ದಾರೆ. ಆದರೆ ಈ ಚುನಾವಣೆ ನಮ್ಮ ಪಕ್ಷಕ್ಕೆ ಏನಿಲ್ಲ ಅಂದ್ರೂ ಕೂಡ ಸುಮಾರು 26 ಜನ ಶಾಸಕರುಗಳು ಇವತ್ತು ಗೆದ್ದಿದ್ದಾರೆ. ನಮ್ಮ ಪಕ್ಷದಲ್ಲಿ 32 ಕ್ಷೇತ್ರದಲ್ಲಿ ನನಗೆ ಈ ಕ್ಷೇತ್ರ 32 ಕ್ಷೇತ್ರ ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಅದರಲ್ಲಿ 24 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. 2 ಇಂಡಿಪೆಂಡೆಂಟ್ ಇದೆ, 1 ಡೆತ್ ಆಗಿದೆ. ಎಲ್ಲ ಸೇರಿ ಒಂದು 26 ಬರುತ್ತೆ. ಸೊ ಹಾಗಾಗಿ ನಮ್ಮ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು, ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತು ಅವತ್ತಿಂದನೂ ಕೂಡ ನಾವು ನಿರುದ್ಯೋಗದ ವಿಚಾರವಾಗಿ ಹೋರಾಡ್ತಾ ಬಂದೇ ಇದ್ದೀವಿ. ಅದಕ್ಕೆ ಅವರಿಗೆ ನಿರುದ್ಯೋಗವನ್ನು ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಯಾವತ್ತಿದ್ರೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಆ ಗ್ಯಾರಂಟಿಗಳಲ್ಲಿ 6ನೇ ಗ್ಯಾರಂಟಿ ಆಗಿದ್ದಂಥ OPS ಬಹುಮುಖ್ಯವಾದಂಥ ಗ್ಯಾರಂಟಿ. ಆ ಗ್ಯಾರಂಟಿಯನ್ನು ಕೂಡ ಒಳಗೊಂಡಂಗೆ ಇವಾಗ ಚುನಾವಣೆಗೆ ನಾವು ಬಂದಿದ್ದೇವೆ. ಬಹುತೇಕ ಎಲ್ಲ ಗ್ಯಾರಂಟಿಗಳು ನಾವೇನು ಕೊಟ್ಟಿದ್ವಿ, ಪ್ರಣಾಳಿಕೆಯಲ್ಲಿ ನಾವೇನೇನು ಮುದ್ರಿಸಿದ್ವಿ, ಅದರಲ್ಲಿ OPS ಒಂದೇ ಒಂದು ಬಾಕಿ ಉಳಿದಿರುವಂಥದ್ದು. ಅದು ಅವತ್ತಿನ ನಮ್ಮ ಪ್ರಣಾಳಿಕೆ ಅಧ್ಯಕ್ಷರಾದಂಥ ಪರಮೇಶ್ವರ್ ಸಾಹೇಬ್ ನಂತರ ಆ ಸಮಿತಿ ಕೂಡ OPSನ ಮಾಡ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂಥದ್ದು. ಇದರಲ್ಲಿ ಶಿಕ್ಷಕರಾಗಿರ್ಬೋದು, ಶಿಕ್ಷಕರೇತರ ಯಾವುದೇ ಸರ್ಕಾರಿ ನೌಕರಿಗೂ ಕೂಡ ಸಹಕಾರವನ್ನು ಉಂಟು ಮಾಡುವಂಥದ್ದು. ಬಹಳ ದೊಡ್ಡ ಮಟ್ಟದ ಕೂಗಿದೆ. ಆ ಕೂಗಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರ ಒಳಗೊಂಡಂತೆ ಈ ಕ್ಷೇತ್ರಗಳಲ್ಲಿ ಅಂದರೆ ಆಗ್ನೇಯ ಪದವೀಧರ ಕ್ಷೇತ್ರ ಆಗಿರ್ಬೋದು, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ನಮ್ಮ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು, ಬೆಂಗಳೂರು ಪದವೀಧರ ಕ್ಷೇತ್ರ ಎಲ್ಲ ನಮ್ಮಲ್ಲಿ ಒಳಗೊಂಡ ಎಲ್ಲ ಶಾಸಕರುಗಳು, DT ಶ್ರೀನಿವಾಸ ಸಾಹೇಬರು, ಪುಟ್ಟಣ್ಣವರು, ರಾಮೋಜಿ ಗೌಡರು ಎಲ್ಲರೂ ಕೂಡ
ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಒತ್ತನ್ನು ಹಾಕಿ ಆದಷ್ಟು ಬೇಗ OPS ಅನ್ನ ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯವೈಖರಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಈ ಚುನಾವಣೆಗೆ ಎಷ್ಟೋ ಮಕ್ಕಳಿಗೆ, ಪದವೀಧರರಿಗೆ ಬಸ್ ಪಾಸ್ ಆಗಿರ್ಬೋದು, ಉಚಿತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲದನ್ನು ಕೂಡ ನಾವು ಈ ಸರ್ಕಾರದಲ್ಲಿ ಘೋಷಣೆ ಮಾಡಿಕೊಂಡು ಬಂದು ಪ್ರತಿಯೊಂದನ್ನು ಕೂಡ ಅನುಷ್ಠಾನ ಆಗ್ತಾ ಇದೆ. ಎಲ್ಲದಕ್ಕಿಂತ ದೊಡ್ಡ ಕೂಗಾಗಿರುವಂಥ OPS ಕೂಡ ಖಂಡಿತವಾಗ್ಲೂ ಅನುಷ್ಠಾನ ಆಗುತ್ತೆ ಅಂತ ಹೇಳಕ್ ನಾನು ಬಯಸ್ತೇನೆ. ಪೂರ್ಣವಾಗಿ ಅದ್ರ ಜೊತೆಗೆ ಯುವ ನಿಧಿನೂ ಕೂಡ ನಾವು ಕೊಟ್ಟಿದ್ದೀವಿ. ಪೂರ್ಣವಾಗಿ ಈ ಕ್ಷೇತ್ರದ ವಿಚಾರವನ್ನ ಮಾತಾಡೋದಕ್ಕೆ ಇಷ್ಟಪಟ್ರೆ, ಈ ಕ್ಷೇತ್ರದಲ್ಲಿ ಶಿಕ್ಷಕರು ಒಳಗೊಂಡಂತೆ ಅನೇಕ ಪದವೀಧರರು ಕೂಡ ಇದ್ದಾರೆ. ನಿರುದ್ಯೋಗ ಬಹಳಷ್ಟು ಕೂಡ ತಾಂಡವವಾಡ್ತಾ ಇದೆ. ಈ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸೋಕೆ ಏನು 10 ವರ್ಷಗಳ ಮುಂಚಿತವಾಗಿ ಬಂದಂತ ಸುಳ್ಳು ಆಶ್ವಾಸನೆಗಳನ್ನ ಕೊಟ್ಕೊಂಡು ಈ ಬಿಜೆಪಿ ಸರ್ಕಾರ ಏನು 2 ಕೋಟಿ ಉದ್ಯೋಗವನ್ನ ನೀಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಬಂದ್ರು. 10-11 ವರ್ಷಗಳಾಗ್ತಾ ಬಂತು. ಇವತ್ತೊಂದೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಅವ್ರ ಕೈಲಾಗಿಲ್ಲ. ಇದೊಂದೇ ಸಾಕು ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತ ಬಿಜೆಪಿಯವರು ಏನ್ ಮಾಡಿದ್ದಾರೆ ಅಂತ ಹೇಳೋದು. ಓಲ್ಡ್ ಪೆನ್ಷನ್ ಸ್ಕೀಮ್ ನ ತೆಗೆದು ನ್ಯೂ ಪೆನ್ಷನ್ ಸ್ಕೀಮ್ ಕೊಟ್ಟಂತದ್ದು ಬಿಜೆಪಿಯನ್ನೇ. ಅದೆಲ್ಲರಿಗೂ ಕೂಡ ಈಗ ಮನದಟ್ಟ ಆಗ್ತಾ ಇದೆ. OPS ತೆಗೆದು ಬಿಜೆಪಿಯವರು, ಅವತ್ತಿನ ಕೇಂದ್ರ ಸರ್ಕಾರ ಅದನ್ನ ತೆಗೀತು. ಎಲ್ಲಾ ರೀತಿಯಾದಂತ ತೊಂದರೆಗಳನ್ನ ಸೃಷ್ಟಿ ಮಾಡಿರೋದೇ ಬಿಜೆಪಿಯವರು. ಈ ಕ್ಷೇತ್ರದಲ್ಲಿ ಯಾರು ಶಿಕ್ಷಕರ ಕ್ಷೇತ್ರಕ್ಕೆ, ಪದವೀಧರರಿಗೆ ಯಾರು ಧ್ವನಿಯಾಗಿ ನಿಂತಿದ್ರು ಇಲ್ಲಿ ತನಕ, ಪದವೀಧರ ಸಮಸ್ಯೆಗಳಿಗೆ ಯಾರು ಅದನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾರು ಮಾಡಿದ್ರು, ತಾವೆಲ್ಲರನ್ನು ಕೂಡ ಅದೆಲ್ಲದನ್ನು ಕೂಡ ತಮಗೆ ಗೊತ್ತಿರೋಂಥ ವಿಚಾರ. ಆದ್ರೆ ಪಕ್ಷ ನನ್ನನ್ನ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿರುವಂಥದ್ದು ಯುವಕನಿದ್ದು ಈ ಕ್ಷೇತ್ರವನ್ನ ಏನು ಬಹಳ ದೊಡ್ಡ ವಿಸ್ತಾರವಿರುವಂತ ಈ ಕ್ಷೇತ್ರ, 5 ಜಿಲ್ಲೆ ಒಳಗೊಂಡಿರುವಂತ ಈ ಕ್ಷೇತ್ರವನ್ನ ಸುತ್ತಾಡಿ ಪ್ರತಿಯೊಬ್ಬ ಮತದಾರನ್ನು ಕೂಡ ಭೇಟಿ ಮಾಡಿ ಅವರ ಧ್ವನಿಯಾಗಿರ್ತೀವಿ ಅಂತ ವಿಚಾರವನ್ನ ಮುಟ್ಟಿಸುವಂತ ನಿಟ್ಟಿನಲ್ಲಿ ಶಿಕ್ಷಕರಿಗಾಗಿರ್ಬೋದು, ಶಿಕ್ಷಕರಿಗೂ ನಮಗೆ ಶಾಸಕರಿದ್ದಾರೆ, ಅದನ್ನ ಹೊರತುಪಡಿಸಿ ಪದವೀಧರರಿಗೆ ಈಗ ನಾವು ಚುನಾವಣೆಗೆ ಹೋಗ್ತಾ ಇದೀವಿ, ಅವ್ರಿಗೂ ಕೂಡ ನಾವು ಧ್ವನಿಯಾಗಿರ್ತೇವೆ ಅಂತ ಒಂದು ವಿಚಾರವನ್ನ ಮುಟ್ಟಿಸೋದಕ್ಕೆ 10 ತಿಂಗಳ ಮುಂಚಿತವಾಗಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಏನೋ ತಾತ್ಕಾಲಿಕವಾಗಿ ನಾವೊಂದು ಸ್ವಲ್ಪ ವರ್ಷಗಳ ಕಾಲ ಈ ಕ್ಷೇತ್ರವನ್ನ ಹತೋಟಿಗೆ ಹಿಡಿತಕ್ಕೆ ಬರದಲ್ಲೇ ಇರಬಹುದು. ಅದು ನಾನಾ ರೀತಿಯಾದಂಥ ಟೆಕ್ನಿಕಲ್ ಇಶ್ಯೂಸ್ ಇದೆ, ಇಲ್ಲ ಅಂತ ಹೇಳಕ್ ಹೋಗಿದ್ರೆ. ಆಮೇಲೆ ಅಭ್ಯರ್ಥಿ ಘೋಷಣೆ ಆದಂತ ತಡಾಗಿರ್ಬೋದು ಅಥವಾ ಬೇರೆ ರೀತಿಯಾದಂಥದ್ದು ಇರ್ಬೋದು. ಆದರೆ ಈ ಕ್ಷೇತ್ರಕ್ಕೆ ಸೂಕ್ತ ಕಾಂಗ್ರೆಸ್ ಅಭ್ಯರ್ಥಿಗಳೇ ಅಂತ ಹೇಳಿ DT ಶ್ರೀನಿವಾಸ್ ಅವರ ಗೆಲುವಿನ ಮುಖಾಂತರವಾಗಿ ಈ 5 ಜಿಲ್ಲೆಯವರು ಕೂಡ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಏನು ಬೊಬ್ಬೆ ಹೊಡೆದಿದ್ದಂಥ ಬಿಜೆಪಿ ಮುಖಂಡರುಗಳು ಇದು ನಮ್ಮ ಹತೋಟಿಯಲ್ಲಿದೆ, ನಮ್ಮ ಕಬ್ಜಾದಲ್ಲಿದೆ ಅಂತ ಹೇಳ್ತಿದ್ದ ಬಿಜೆಪಿ ಮುಖಂಡರುಗಳಿಗೆ ಈ ಕ್ಷೇತ್ರ 5 ಗ್ಯಾರಂಟಿಗಳನ್ನ ಪ್ರಾರಂಭದಲ್ಲಿ ಮಾಡಿತ್ತು. ನಂತರ ಇದನ್ನು ಸೇರ್ಪಡೆ ಆಯಿತು OPS. ಹೌದು, 6ನೇ ಗ್ಯಾರಂಟಿ ಅಂತ ಹೇಳಿ. ಅದು 6ನೇ ಗ್ಯಾರಂಟಿ ಅಂತೇಳಿ ಬರೀ ಈಗ ಸರ್ಕಾರದಲ್ಲಿ ಬರೀ ಆದ್ರೆ OPS ನ ನಾವು ಪ್ರಣಾಳಿಕೆಯಲ್ಲಿ ನಾವು ಮುಂಚೆನೆ ಕೊಟ್ಟಿದ್ವಿ. ಅದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೋದಕ್ಕಿಂತ ಮುಂಚಿತವಾಗಿಯೇ ನಮ್ಮ OPS ನ ಅಳವಡಿಸಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿದೆ. 5ರಲ್ಲಿ 6 ಸೇರ್ಪಡೆ 6 ಇದ್ದು ಪ್ರಣಾಳಿಕೆ ಹೌದಿದೆ. ಈಗ ಸುಮಾರು ಪ್ರಶ್ನೆ ಇದು ಇನ್ನು ಕಳೀತಾ ಇದ್ದಾವೆ. ಇದುವರೆಗೂ ಆಗಲಿಲ್ಲ, ಬರೀ ಹೋರಾಟಗಳನ್ನು ಯಾರು ಶಿಕ್ಷಕರ ಬಗ್ಗೆ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾರೆ. ಪಾಪ ಶಿಕ್ಷಕರು ಕೂಡ ಈಗ ಏನಾಗತ್ತೆ, ನಾವು ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಕೂಡ ನಾವೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಮಾತಿಗೆ ತಪ್ಪಿರುವಂತರಲ್ಲ. 13ರಿಂದ 18 ಆಗಿರ್ಬೋದು, ತಿರ್ಗಾ ನಾವು 21-22ರಿಂದ ಬಂದಂತ ಇಲ್ಲಿವರೆಗೂ ಕೂಡ ನಾವು ಯಾವ್ಯಾವ ರೀತಿಯಾದಂಥ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ವಿ ಅಥವಾ ನಾವು ಏನೇನು ಮಾತು ಕೊಟ್ಟಿದ್ವಿ ಒಂದಕ್ಕೂ ಕೂಡ ನಾವು ತಪ್ಪಿಲ್ಲ. ಮಾತು ತಪ್ಪದ ಯಾರ ಒಂದು ಪಕ್ಷ ಇದೆ ಅಂತಂದ್ರೆ ಅದು ಕಾಂಗ್ರೆಸ್.
ಇದನ್ನು ಕೂಡ OPS ನಾವೇನು ಹೇಳಿದ್ದೀವಿ ಅದು ಖಂಡಿತವಾಗ್ಲೂ ಜಾರಿ ಆಗ್ತದೆ. 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಮಾಡಿದ್ದಾರೆ ಯುವಕರಿಗಾಗಿ, ಯುವ ಪದವೀಧರರಿಗಾಗಿ. ಅಂಕಿಅಂಶಗಳೇನೋ ಇದೆಯಾ ಸರ್? ಸರ್, ಈಗ ಅಂಕಿಅಂಶಗಳ ಪ್ರಕಾರವಾಗಿ ಮಾತಾಡೋಕೆ ಹೋದರೆ ಸುಮಾರು ಏನು 3 ವರ್ಷದಿಂದ ಹೊರಗೆ, ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 3 ವರ್ಷದಿಂದ ನಿರುದ್ಯೋಗ ಯುವಕರಿಗಾಗಿ ಯಾವುದನ್ನ ಹೊಸ ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಮೊನ್ನೆ ಒಂದು ಉದ್ಯೋಗ ಸೃಷ್ಟಿಯ ವಿಚಾರಕ್ಕೇನೆ DK ಶಿವಕುಮಾರ್ ಸಾಹೇಬರು 72,180 ನೇರ ನೇಮಕಾತಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಘೋಷಣೆ ಆಗಿದೆ, ಇನ್ನೂ ಅನುಷ್ಠಾನ ಆಗಿಲ್ಲ ಸರ್. ಈಗ ಸಾಹೇಬರು ಅಧಿಕಾರಕ್ಕೆ ಬಂದ ಎಷ್ಟು ದಿನ ಆಗಿದೆ? ಅಲ್ಲ, ಸಾಹೇಬ್ರದಲ್ಲಿ 3 ವರ್ಷದಿಂದ ನಾನು ಕೇಳಿದ್ದೆ. ಈಗ 3 ವರ್ಷದ ಮುಂಚೆ ನಾವು ಅದಕ್ಕೆ ಮುಂಚೆ ಪ್ಲಾನ್ ಎಲ್ಲ ಮಾಡ್ಕೊಂಡಿರ್ಬೇಕಲ್ವಾ? ಒಂದೊಂದೇ ಮಾಡ್ಕೊಂಡು ಬರ್ಬೇಕಾಗ್ತದೆ. ಎಲ್ಲ ಏಕಾಏಕಿ ಒಟ್ಟಿಗೆ ಕೇಳಿದಾಗ ಯಾರು ಕೂಡ ಮಾಡೋಕ್ಕಾಗಲ್ಲ. ಅದು ನಮ್ಮದೇ ಸರ್ಕಾರ ಇರ್ಬೋದು, ಇನ್ನೊಂದೇ ಸರ್ಕಾರ ಇರ್ಬೋದು. 12 ವರ್ಷ ಇರೋಂಥ ಕೇಂದ್ರ ಸರ್ಕಾರದ ಬಗ್ಗೆ ಯಾರು ಬೆಟ್ ಮಾಡ್ತಿಲ್ಲ. ಇನ್ನೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ದಂತವ್ರು ಅವ್ರು ಎಲ್ಲೋದ್ರು? ಅವ್ರೇನೋ ಮಾತಿಗೆ ತಪ್ಪಿದ್ದಾರೆ. ಅಲ್ಲ, ನೀವು ನಾವು ಅವ್ರ ಬದ್ಧವಾಗಿರ್ತೀರಾ ಅಂತ ಹೇಳಿ. ಆ ಮಾತಿಗೆ ತಪ್ಪಿಲ್ದಿರೋ ಒಂದು ವಿಚಾರಕ್ಕೇನೆ ಸರ್, 3 ವರ್ಷದಿಂದ ತಮಗೆ ಗೊತ್ತಿದೆ, ಒಳ ಮೀಸಲಾತಿಯಲ್ಲಿ ಇದು ಹೊಸ ಏನು ಒಳ ಮೀಸಲಾತಿ ಇತ್ತು ಅದು ಅನುಷ್ಠಾನಕ್ಕೆ ಬರಲಿಲ್ಲ. ಅದು ಮಧ್ಯ ಮಾಡಕ್ಕೆ ಬರೋದಿಲ್ಲ. ಆಗಿದೆ, ಯಾಕಂದ್ರೆ ತಮ್ಗೆ ಗೊತ್ತಿರಲಿಲ್ಲ. ಅದು ಈ ಕ್ಲಿಯರ್ ಆಗಿದೆ, ಈಗ ಮಾಡಿದ್ದಾರೆ. ಆದ್ರೂ ಕೂಡ 72,180 ನೇರ ನೇಮಕಾತಿಗೆ ಆಜ್ಞೆ ಆಗಿದೆ. ಅದನ್ನು ಕೂಡ ಅಧಿಸೂಚನೆ ಅತಿ ಶೀಘ್ರದಲ್ಲೇ ಆಗುತ್ತೆ. 100 ದಿವಸದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ 54,735 ಉದ್ಯೋಗಾಂಶಗಳಿಗೂ ಕೂಡ KPSC ಮತ್ತೆ ಇನ್ನೊಂದು ಯಾವುದೋ ಒಂದು ಸಂಸ್ಥೆ ಇದೆ, ಅದರಿಂದನೂ ಕೂಡ ಏನು ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಆಗ್ತಾ ಇದೆ. ಬ್ಯಾಕ್ಲಾಗ್ಸ್ ಎಲ್ಲದನ್ನು ಕೂಡ ಫಿಲ್ ಆಗ್ತದೆ. ಅದ್ರಲ್ಲಿ 15,000 ಭರವಸೆಯಲ್ಲಿ ಮುನ್ನಡೀತಾ ಇದೆ ಸರ್ಕಾರ. ಭರವಸೆ ಅಂತಲ್ಲ ಸರ್, ಯಾವ್ಯಾವ ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಎಲ್ಲದನ್ನು ಕೂಡ ಪೂರೈಸ್ಕೊಂಡು ಬಂದಿದೀವಿ. ಅದ್ರಲ್ಲಿ ಇದು ಒಂದು ಭರವಸೆ ಇರುತ್ತೆ, ಅದನ್ನು ಕೂಡ ಪೂರೈಸ್ತೀವಿ. ಯಾವುದೇ ಕಾರಣಕ್ಕೆ ಮಾತಿಗೆ ತಪ್ಪ ಅಂತ ನಾವು ಅಲ್ವೇ ಅಲ್ಲ, ಅದಂತೂ ನೇರವಾಗಿ ಹೇಳ್ತೀವಿ. ಸರ್ಕಾರ 5 ವರ್ಷ ಸರ್ಕಾರ 3 ವರ್ಷ ಮುಗಿದಿದೆ. 4ನೇ ವರ್ಷದಲ್ಲಿ ರನ್ನಿಂಗ್ನಲ್ಲಿದೆ. ನೀವು ಗ್ಯಾರಂಟಿಗಳು 5ರಿಂದ ಚಾಲನೆ ಏನು ಕೊಟ್ಟಿದ್ದೀರೋ ಅದನ್ನು ನಡೀತಾ ಇದೆ. ಈಗ ಒಂದೇ ಸರ್ಕಾರದಲ್ಲಿ ಈಗ 3 ವರ್ಷ ಸಿದ್ದರಾಮಯ್ಯ ನಂತರ DK ಶಿವಕುಮಾರ್ ಇತ್ತೀಚೆಗೆ ಆಗಿದ್ದಾರೆ. ಈಗ 3 ವರ್ಷದಲ್ಲಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಏನು ಈ ಗೃಹಲಕ್ಷ್ಮಿಗೆ ಏಕ್ದಮ್ ಅದೇನೋ ಪರಿಶೀಲನೆ ಮಾಡಬೇಕು. ಈಗ ಬೇರೆ ಬೇರೆ ವಲಸೆ ಬಂದಿರತಕ್ಕಂಥ ಸ್ವಲ್ಪ ಬದಲಾವಣೆ ಮಾಡಬೇಕು, ಅವ್ರನ್ನ ಪಕ್ಕ ಕೊಡಬೇಕು ಅಂತ ಹೇಳ್ತಾರೆ. ಈ ಒಂದು ಆಲೋಚನೆ ಮೊದಲೇ ಇಟ್ಕೊಂಡು ವೆರಿಫಿಕೇಶನ್ ಮಾಡಿ, ಯಾಕಂದರೆ ಈಗೆಲ್ಲ 3 ವರ್ಷ ಪ್ರೋಸೆಸ್ ಆಗಿದೆ. ಈ ಪ್ರೋಸೆಸ್ ಆಗಬೇಕಂದ್ರೆ ಸಮಸ್ಯೆಗಳನ್ನ ಅರ್ಜಿ ಆಗಬೇಕು. ಆ ಸಮಸ್ಯೆಗಳಿಗೆ ಶಾಸಕರಾಗಿರ್ಬೋದು, ಹಿರಿಯ ಮುಖಂಡರುಗಳಾಗಿರ್ಬೋದು ಆ ವಿಚಾರವನ್ನು ಮಾತಾಡ್ತಾರೆ. ಯಾಕಂದರೆ 3 ವರ್ಷದ ಹಿಂದೆ ಯಾರು ಪ್ರಣಾಳಿಕೆಯ ಸಮಿತಿಗಳಲ್ಲಿ ಯಾರ್ಯಾರಿದ್ರು ಆ ಸಮಿತಿಗೆ ಹಿರಿಯ ಶಾಸಕರುಗಳು ಮತ್ತೊಬ್ಬರೆಲ್ಲರೂ ಕೂಡ ಇದ್ರು. ಅವ್ರು ಅದನ್ನು 100% ಆಮೇಲೆ ಈಗ DK ಶಿವಕುಮಾರ್ ಅವರ ಪಕ್ಷದ ವತಿಯಿಂದ ಈಗ ನಾನು ಪ್ರೆಸ್ ಮೀಟ್ ಮಾಡಕ್ ಬಂದಿರೋದು ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ವಿಚಾರವಾಗಿ. ಗ್ಯಾರಂಟಿಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅದಕ್ಕೆ ಸಮಿತಿ ಅಧ್ಯಕ್ಷಗಳಿದ್ದಾರೆ, ಗ್ಯಾರಂಟಿ ಅಧ್ಯಕ್ಷಗಳಿದ್ದಾರೆ, ಅವ್ರು ಅದಕ್ಕೆ ಉತ್ತರ ಕೊಡ್ತಾರೆ. ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಶಿ ಉಳುಕುಂಟೆಮಠ ಅವರು ಆಯ್ಕೆ ಮಾಡಿದ್ದಾರೆ KPCC ಕಡೆಯಿಂದ. ಅವರು ನಿನ್ನೆಯಿಂದ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಆಶೀರ್ವಾದ ಪಡೆದು ಅವರ ಅಪ್ಪಣೆ ಮೇರೆಗೆ ಮತ್ತು ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ಈ ಪದವೀಧರ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಅಭಿವೃದ್ಧಿ ಆಗಿರೋದ್ರಿಂದ ಎಲ್ಲ ಶಾಲೆಗಳು ಮತ್ತು ನಮ್ಮ ಸ್ಕೂಲುಗಳು, ಯಾವುದು ಹೈಸ್ಕೂಲ್ ಆಗ್ಬೋದು, ಯಾವ ಡಿಗ್ರಿ ಹೋಲ್ಡರ್ಸ್ ಯಾವ ಸ್ಕೂಲ್ ಮಿಡ್ಲ್ ಸ್ಕೂಲ್ ಆಗ್ಬೋದು, ಎಲ್ಲ ಸ್ನೇಹಿತರಿರ್ಬೋದು, ಎಲ್ಲ ಕಡೆಯೂ ಪ್ರಚಾರ ಹಮ್ಮಿಕೊಂಡು 2 ದಿನ ಪ್ರವಾಸ ಕೈಗೊಂಡು ಎಲ್ಲ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮುಗಿಸ್ಕೊಂಡ್ಬಂದಿದ್ದಾರೆ. ಎಲ್ಲ ಕಡೆಯೂ ರೆಸ್ಪಾನ್ಸ್ ಚೆನ್ನಾಗಿದೆ. ನಮಗೆ ಮೊದಲಿಗೆ ಸಂತೋಷ ಏನಂದರೆ, ಮೊದಲಿಗೆ ಯಾವುದೇ MLC ಚುನಾವಣೆ ಆಗ್ಬೋದು, ಪದವೀಧರ ಚುನಾವಣೆ ಆಗ್ಬೋದು, ಶಿಕ್ಷಕ ಕ್ಷೇತ್ರ ಆಗ್ಬೋದು, ಪದವೀಧರ ಕ್ಷೇತ್ರ ಆಗ್ಬೋದು, ಕಾಂಗ್ರೆಸ್ ಅಭಿವೃದ್ಧಿ ಲಾಸ್ಟಲ್ಲಿ ಕೇವಲ ನಾಮಕಕ್ಕೋಸ್ಕರ ನಮ್ಮ ಅಭಿವೃದ್ಧಿ ಅಂತೇಳಿ ಆಯ್ಕೆ ಮಾಡಿ ಚುನಾವಣೆ ಕಳಿಸ್ತಾಯಿದ್ರು. ಆದರೆ ಈ ಸಲ ನಮ್ಮ KPCC ಅವರು ಗೆಲ್ಲೇಬೇಕಂತ ಪಣ ತೊಟ್ಟು ನಮ್ಮ ಶಶಿ ಉಳುಕುಂಟೆಮಠ ಅವ್ರನ್ನ 2 ವರ್ಷ ಇದ್ದಂಗೆ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರ ಕಳಿಸ್ಕೊಟ್ಟಿದ್ದಾರೆ. ಇದು 35 ತಾಲೂಕುಗಳಿಗೆ ಸಂಬಂಧಪಟ್ಟಂಗೆ ಮತ್ತು 5 ಜಿಲ್ಲೆಗೆ ಸಂಬಂಧಪಟ್ಟಂಗೆ ನಮ್ಮ ಓಟ್ಸ್ 1,70,000 ಇದೆ. ಈಗ ಸುಮಾರು 1,70,000 ಇದೆ. 2 ಲಕ್ಷನೂ ಆಗ್ಬೋದು. ಎಲ್ಲರೂ ಭೇಟಿ ಮಾಡೋಕ್ಕೆ 2 ವರ್ಷ ಕಾಲಾವಕಾಶ ಕೊಟ್ಟು ನೀವು ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಹೆಚ್ಚಿನ ರೀತಿಯಲ್ಲಿ ಭೇಟಿ ಮಾಡಿ
ಒಳ್ಳೆಯ ಮತಗಳ ಮುಖಾಂತರ ತಾವು ಆಯ್ಕೆ ಮಾಡಬೇಕಂತೇಳಿ ಆಶಾ ಭಾವನೆಯಿಂದ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ತಾಲೂಕು ರಮೇಶ್ ಕುಮಾರ್ ಕಡೆಯಿಂದ ಮತ್ತು ಕಾಂಗ್ರೆಸ್ ಎಲ್ಲ ಮುಖಂಡರುಗಳು ಮತ್ತು ಬ್ಲಾಕ್ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರು, ಎಲ್ಲ ಚುನಾವಣಾ ಪ್ರತಿನಿಧಿಗಳು ಎಲ್ಲ ಅವ್ರ ಬೆಂಬಲ ನಿಂತಿದ್ದೀವಿ. ಅದೇ ರೀತಿ ನಮ್ಮ ತಾಲೂಕಲ್ಲಿ ಏನು 5,800ರಿಂದ 6,000ವರೆಗೂ ಮತಗಳಿದೆಯೋ ಆ ಮತಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮತಗಳನ್ನು ಹಾಕಿಸಿ ಅವರು ಜಯಶೀಲನಾಗಿ ಮಾಡಬೇಕಂತೇಳಿ ನಮ್ಮ ರಮೇಶ್ ಕುಮಾರ್ ಅವರ ಅಪ್ಪಣೆ ಇದೆ. ಅದರ ತಕ್ಕಂಗೆ ನಾವೆಲ್ಲರೂ ಕೆಲಸ ಮಾಡಿ ಎಲ್ಲ ಶಿಕ್ಷಕರು ಮತ್ತು ಮತದಾರರು ಮನವೊಲಿಸಿ ನಮ್ಮ ಶಶಿ ಉಳ್ಕುಂಟ ಮಠ ಅವರಿಗೆ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಬಹುಮತ ಸೇವೆ ಮಾಡಬೇಕು. ಅದರಿಂದ ನಾವೆಲ್ಲರೂ ಪಣ ತೊಟ್ಟಿದ್ವಿ. ಅವರು ಒಂದು ವೇಳೆ 35 ತಾಲೂಕುಗಳು ಮತ್ತು 5 ಜಿಲ್ಲೆ ಇರೋದ್ರಿಂದ ಒಂದು ವೇಳೆ ಅವರಿಗೆ ಈ ಕಡೆ ಗಮನ ಕೊಡೋಕ್ಕಾಗ ಬರೋಕ್ಕಾಗಲು ನಾವು ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಪರವಾಗಿ ನಾವೇ ಅಭಿವೃದ್ಧಿ ಅಂತೇಳಿ ನಾವು ಕೆಲಸ ಮಾಡಿ ಹೆಚ್ಚಿನ ಮತಗಳನ್ನು ಅವ್ರಿಗೆ ಹಾಕ್ಸ್ತೀವಿ ಅಂತ ಹೇಳ್ತಾ ಅವ್ರಿಗೆ ಭರವಸೆ ಕೊಡ್ತಾ ಇದ್ವಿ. ಅದೇ ರೀತಿ ಯಾರು ಮೊದಲು ತಾವು ನೋಡಿದಂಗೆಲ್ಲ ನೋಡಿದ್ರು, ಯಾರು ಗ್ಯಾಜೆಟ್ MLC ಯಾರೂ ಗೆದ್ಕೊಂಡು ಈ ಕಡೆ ಯಾರೂ ಬಂದೇ ಇಲ್ಲ. ತಾವು ನೋಡಿದ್ರು 6 ವರ್ಷದಿಂದ. ಈಗ ಹಿಂದೆ ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದಾರೋ ಅವರು 6 ವರ್ಷದಿಂದ ಈ ಕಡೆ ಬದಲೇ ಇಲ್ಲ. ಆದರೆ ಇವರು ಯುವಕರಿದ್ದಾರೆ, ನಮ್ಮಂಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇದೆ, ಜನರ ಹತ್ರ ಬೆರೆಯೋಕೆ ಒಂದು ಆಸೆ ಇದೆ. ಅದನ್ನು ಅವರು ವರ್ಕನ್ನು ನೋಡ್ತಾ ಇದ್ವಿ. ಅವ್ರು ಯಾವ ಥರ ಕೆಲಸ ಮಾಡ್ತಾರೆ ನಮ್ಮ ಗಮನಕ್ಕೆ ಬಂದಿದೆ, ಕಣ್ಣಾರ ನೋಡಿದ್ವಿ. ಇಂಥವ್ರು ಗಳಿಸ್ಕೊಂಡ್ರೆ ನಮಗೆ ಸಮಾಜಕ್ಕೂ ಮತ್ತು ಯುವ ಪೀಳಿಗೆಗೆ ಒಳ್ಳೆ ಆಶಾಕಿರಣ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ರೀತಿಯ ಸಾಮರ್ಥ್ಯ ಅವರಲ್ಲಿದೆ. ನಾನು ನೋಡ್ತಾ ಇದ್ದೀನಿ ವರ್ಷದಿಂದ ಯಾರು ಅವ್ರಿಗೆ ಯಾಮಾರದೆ ಎಲ್ಲ ತಾಲೂಕು ಟಚ್ ಮಾಡಿಕೊಂಡು ಪರಿಚಯ ಇದ್ದಾರೆ ಇಲ್ವೋ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ನಾನು ಅಭಿವೃದ್ಧಿ ಅಂತೇಳಿ ನಾನು ಕಾಂಗ್ರೆಸ್ ಅಭಿವೃದ್ಧಿ ಅಂತೇಳಿ ಮಾತಾಡಿಕೊಂಡು ಪ್ರಚಾರ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ನಾವು ಅವ್ರ ಪರವಾಗಿ ನಿಂತ್ಕೊಳ್ತೀವಿ. ಮತ್ತು ನಮ್ಮ ರಮೇಶ್ ಕುಮಾರ್ ಆಶೀರ್ವಾದ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲಿ ತಾವು ಬಂದು ಏನು ನಮ್ಮ ಪತ್ರಕರ್ತರು ಮಿತ್ರರು ಬಂದಿದ್ದರೋ ಇವರು ಪರವಾಗಿ ಹೆಚ್ಚಿನ ಪ್ರಚಾರ ಮಾಡಿ ತಾವೂ ಒಂದು ಕೈ ಜೋಡಿಸ್ಬೇಕಂತ ಹೇಳ್ತಾ ವಿಮರ್ಶಿಸ್ಕೊಳ್ತಾ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ.